ರಾಜ್ಯ ರಾಜಕಾರಣ ಮಗ್ಗಲದ ಬದಲಾಯಿಸ್ತಾ ಇದೆ. ಸರ್ಕಾರಕ್ಕೆ 3 ವರ್ಷ ಆಗ್ತಿದ್ದ ಹಾಗೆಯೇ ಸಹಜವಾಗಿ ಮುಂದಿನ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ಚರ್ಚೆಗಳು ಶುರುವಾಗಿದ್ದಾವೆ. ಯಾರು ಎಲ್ಲಿ ಅಂತಕ್ಕಂಥ ಚರ್ಚೆಗಳು ಕೂಡ ಮುಂದುವರೆದೆ. ಅದಕ್ಕೆ ಕಾರಣ ಈಗಿರ್ತಕ್ಕ ಸರ್ಕಾರದ ಕಾರ್ಯವೈಖರಿ, ಮುಂದಿನ ರಾಜಕಾರಣ. ಈ ಹಿನ್ನೆಲೆಯಲ್ಲಿ ಸಹಜವಾಗಿ JDS ತನ್ನ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಯಾರ್ಯಾರು ತಮ್ಮ ಪಾರ್ಟಿಯಿಂದ ದೂರ ಇದ್ದರೂ ಅವರನ್ನು ಕರೆದುಕೊಂಡು ಬರಬೇಕು ಅಂತಕ್ಕ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ BJP ಸಂಘಟನಾತ್ಮಕವಾಗಿರ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ನಿಜವಾಗಲೂ ಕೂಡ ಸೂಕ್ತ ಸ್ಥಾನಮಾನದ ಕೊರತೆ ಎದುರಿಸ್ತಾ ಇರತಕ್ಕಂಥ ನಾಯಕರ ಭವಿಷ್ಯ ಏನು, ಇದು ಸಹಜವಾಗಿ ಚರ್ಚೆಗೆ ಕಾರಣ ಆಗಿದೆ. ಬಹಳ ಮುಖ್ಯವಾಗಿ ಗಂಗಾವತಿಯ ಮಾಜಿ ಶಾಸಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಇಕ್ಬಾಲ್ ಅನ್ಸಾರಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಬಹಳ ಪ್ರಮುಖವಾಗಿ ಕೆಲವೊಂದಷ್ಟು ನಿಮ್ಮ ಆತ್ಮೀಯರು, ನಿಮ್ಮ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಎಲ್ಲೋ ಒಂದು ಕಡೆ ಅನುಕಂಪ, ಆತಂಕವನ್ನು ವ್ಯಕ್ತಪಡಿಸಿ ಪೋಸ್ಟನ್ನು ಹಾಕ್ತಾ ಇದ್ದಾರೆ. ನಿಜವಾಗಲೂ ಕೂಡ ನೀವು ಕಾಂಗ್ರೆಸ್ನಲ್ಲಿ ನೆಮ್ಮದಿಯಾಗಿದ್ದೀರಾ ಸರ್, ಅಥವಾ ನಿಮಗೆ ಏನಾದರೂ ಸಮಸ್ಯೆ ಇದೆಯಾ? ಈಗ ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು, ಅವರೆಲ್ಲರಿಗೂ ಗೊತ್ತಿದೆ ನನ್ನ ಹೃದಯ, ನಾನು ಮಾಡ್ತಕ್ಕಂಥ ಕೆಲಸದ ಶೈಲಿ. ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಎಲ್ಲೋ ಒಂದು ಕಡೆ ನೋವಾಗಿದೆ. ಹಾಗಾಗಿ ಪಾಪ ಅವರೆಲ್ಲರೂ ಹಾಕ್ತಾಯಿದ್ದಾರೆ. ಬಟ್ ಎಲ್ಲ ಒಂದೊಂದು ಕಡೆ ನಾನು ನೋಡಿದರೆ 2018ನೇ ಇಸ್ವಿಯಲ್ಲಿ ನನಗೆ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆದೆ. ಅದು ನಮ್ಮ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಇದ್ರ ಮೇಲೆ ಆಹ್ವಾನದ ಮೇಲೆ, ಅವರ ಪ್ರೀತಿ ಇದ್ರ ಮೇಲೆ ಸೇರ್ಪಡೆ ಆದೆ. ಬಟ್ ಯಾವಾಗಲಿಂದ ಸೇರ್ಪಡೆ ಆಗಿಂದು, ಯಾವಾಗಲಿಂದ ಹೇಳಿದ ಇವತ್ತಿನವರೆಗೆ ನನಗೆ ಮಾನಸಿಕವಾಗಿ ತುಂಬ ಟಾರ್ಚರ್ಗಳಿವೆ, ತುಂಬಾ ಕಾಂಗ್ರೆಸ್ನಲ್ಲಿ ದಿವಸ. ಅದು ನನಗೇ ಅರ್ಥ ಆಗೋದಿಲ್ಲ, ಅದು ಯಾತಕ್ಕೆ ಅಂಥೇಳಿ. ನನ್ನ ಕ್ಷೇತ್ರದ ಮಟ್ಟದಾಗಲಿ ಅಥವಾ ನಮ್ಮ ಸಮಾಜದ ಒಂದು ಕೆಲಸಗಳಾಗಲಿ, ಅದು ಯಾವುದೇ ಕೆಲಸಗಳಿಗೆ ನಾವು ಮುಂದಾಗಿದ್ದರೆ ನಮಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಿಂದ ಮಾನ್ಯ ಮುಖ್ಯಮಂತ್ರಿ ಹತ್ರ ಹೋಗಿ ನಾವು ಕೆಲಸ ಮಾಡೋಕ್ಕೆ ಹೋದರೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಸ್ವಲ್ಪ ಸ್ಪಂದಿಸ್ತಾರೆ. ಅವರಿಗೂ ಸಹಿತ ನಮ್ಮ ಕೊಪ್ಪಳ ಜಿಲ್ಲೆ ಈಗೇನು ಗೆದ್ದಿದ್ದಾರೆ ಎಲ್ಲರೂ ಮಂತ್ರಿ ಆದವರು, ಶಾಸಕರಾಗಿರ್ತಕ್ಕಂಥ 3 ಜನ, ಆ 3 ಸಹಿತ ಹೋಗಿ ನನ್ನ ಬಗ್ಗೆ ಇಲ್ಲ ಸಲ್ಲದು ಚಾಡಿ ಹೇಳೋದು, ಸುಳ್ಳು ಹೇಳೋದು, ಆ ಥರ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ನನಗೆ ತುಂಬ ನೋವಾಗ್ತಾಯಿದೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಜನ 2018ನೇ ಇಸ್ವಿಯಲ್ಲಿ ಅಭಿವೃದ್ಧಿ ಬೇಕು ಅಂಥೇಳಿಬಿಟ್ಟು ನನ್ನ ಪರವಾಗಿರ್ತಕ್ಕಂಥವ್ರಿಗೆ ಇದೇ ಕಾಂಗ್ರೆಸ್ನವರು ದುಡ್ಡು ಕೊಟ್ಟು ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರಿಗೆ ಬೇರೆ ಕಡೆ ಟರ್ನ್ ಮಾಡ್ತಾರೆ. ಮತ್ತು ಅಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ಸಿನ ಮತಗಳು ಬೇಕು, ಕಾಂಗ್ರೆಸ್ ನಾಯಕರು ಬೇಕಾಗಿಲ್ಲ. ಯಾಕೆ? ನಾನು ಭಾಳ ಸಂದರ್ಭದಲ್ಲಿ ಪ್ರಶ್ನೆಗಳು ಎಲ್ಲರೂ ಕೇಳಿದೆ. ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನಾನು MP ಚುನಾವಣೆಗೆ ಅವ್ರ ಹತ್ರ ಚರ್ಚೆಗೆ ಬಂದಾಗ ನಾನು ಹೇಳಿದೆ, ಹೌದು ಸರಿ MP ಚುನಾವಣೆ ಬಂದಿದೆ, ನಾವೀಗ ನಿಂತು ಕೆಲಸ ಮಾಡಬೇಕಂತೇಳಿ. 1 ವರ್ಷ ಹಿಂದೆಯೇ ನನಗೆ ML ಎಲೆಕ್ಷನ್ನಲ್ಲಿ ಅವರೇ ಸೋಲಿಸಿದ್ದಾರೆ. ಯಾರು ಸೋಲಿಸಿದ್ದಾರೆ ಅವರಿಗೇನ ನಾನು ಚುನಾವಣೆಯಲ್ಲಿ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕಂದ್ರೆ ನಾನು ಮನುಷ್ಯನ ಅಥವಾ ಏನು ಕಲ್ಲ ಅಂಥೇಳಿ ಅವ್ರು ಗಂಭೀರವಾಗಿ ಕೇಳಿದರು. ಕೇಳಿ ನನಗೆ ಹೇಳಿದ್ರು ಅವರು, ಇದು ನಿಜನಾ ಅನ್ಸಾರಿ ಸುಳ್ಳ ಅಂದರು. ಸರ್, ಎದುರಿಗೆ ಕೂತಿದ್ದಾರೆ ನಿಮ್ಮ ಅಭ್ಯರ್ಥಿಗಳು, ಕೇಳಿ ಅಂದೆ. ಸುಮ್ಮನೆ ಆದರು. ಇಲ್ಲ, ಯಾಕಂದರೆ ಭಾಳ ಗಂಭೀರ ಐತಪ್ಪ ಇದು ನಿನ್ನ ವಿಷಯ ಹೇಳಿದ್ದು. ಹೌದು ಸರ್, ತುಂಬ ಗಂಭೀರ ಇದೆ, ಹೊಟ್ಟೆಯಲ್ಲಿ ಹಾಕ್ಕೊಂಡು ಸುಮ್ಮನೆ ಇದ್ದೀನಿ ಅಂದೆ. ನಾನು ನಿಮ್ಮನ್ನು ನಂಬಿ ಮಾತ್ರ ಬಂದಿದ್ದೀನಿ, ನಿಮ್ಮ ಮೇಲೆ ಭರವಸೆ ಇಟ್ಟು ಇಡೀ ಮುಸ್ಲಿಂ ಸಮುದಾಯಕ್ಕೆ ನಾನು ಒಂದು ಮಾತುಗಳು ಹೇಳ್ತಿದ್ದೆ. ಏನಂದರೆ, ನಮ್ಮ ಸಮುದಾಯದಲ್ಲಿ ನಾಯಕರು ಇಲ್ಲ, ಇಡೀ ರಾಜ್ಯದಲ್ಲಿ ಒಂದು ನಾಯಕ ಇದ್ದಾನಪ್ಪ ಅನ್ನಂಗೂ ಯಾರೂ ಇಲ್ಲ ನಮ್ಮಲ್ಲಿ. ಆಯಾ ಕ್ಷೇತ್ರಕ್ಕೆ, ಆಯಾ ಜಿಲ್ಲೆಗೆ ಸೀಮಿತ ಆಗಿಬಿಟ್ಟಿದ್ದಾರೆ. ಸೊ ಮೊನ್ನೆ ಸಿದ್ದರಾಮಯ್ಯ ಏನಿದಾರಲ್ಲ, ಅವರು ನಮ್ಮ ಸಮಾಜದ ನಾಯಕರು ಅಂಥೇಳಿ ತಿಳ್ಕೊಂಡು ನಾವು ಅವ್ರ ಹತ್ರ ಹೋಗಿ ಕೆಲಸಗಳು ಮಾಡ್ಕೊಳೋಣ ಅಂಥೇಳಿ ನಾನು ಈ ಥರ ಬಿಂಬಿಸಿದೆ. ಚುನಾವಣೆ ಆಯಿತು. ಚುನಾವಣೆಯಲ್ಲಿ ಇವರೇ ಕಾಂಗ್ರೆಸ್ ಪಕ್ಷದವರೇ ಜನಾರ್ದನ್ ರೆಡ್ಡಿ ಕರ್ಕೊಂಬರ್ತಾರೆ. ಅವ್ರಿಗೆ ಕರ್ಕೊಂಬಂದು ಇಲ್ಲಿ ನಿಂದಿರಿಸಿ ಅವರೆಲ್ಲ ಹೇಳ್ತಾರೆ, ಇಲ್ಲ ಮುಸ್ಲಿಮ್ಸ್ಗೆ ನಾವು ಸೋಲಿಸ್ಬೇಕು. ಮುಸ್ಲಿಮ್ಸ್ ಯಾಕೆ ಸೋಲಿಸ್ಬೇಕು?
ಇಲ್ಲ ಮುಸ್ಲಿಮ್ಸ್ ಮತಗಳು ಇಲ್ಲಿ ಸುಮಾರು ಜಾಸ್ತಿ ಇದ್ದಾವೆ, ನಾವು ಮುಂದಿನ ಚುನಾವಣೆಗೆ ನಾವಿಲ್ಲಿ ಕಬ್ಜಾ ಮಾಡ್ತೀವಿ, ಇವ್ರನ್ನು ಹೊರಗೆ ಹಾಕೋಣ. ಅದಕ್ಕೆ ನೀನು ಬಳ್ಳಾರಿ ಹೋಗಲಿಕ್ಕೆ ನಿನಗೂ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿಲ್ಲ ಜನಾರ್ದನ್ ರೆಡ್ಡಿ. ನಿನಗಿಲ್ಲಿ ನಾವು ಗೆಲ್ಲಿಸ್ತೀವಿ, ಎಲ್ಲ ಪಕ್ಷಗಳಿಗೆ ಸೇರಿಕೊಂಡು ನಿನ್ನ ಗೆಲ್ಲಿಸ್ಬಿಡ್ತೀವಿ. ಮುಸ್ಲಿಮ್ಸ್ ಇದ್ದಾರೆ ಅವನಿಗೆ ಸೋಲಿಸ್ಬಿಡ್ತೀವಿ. ಸೋಲಿಸಿದ ಮೇಲೆ ನೀನು ಗೆದ್ದ ಮೇಲೆ ನಿನಗೆ ಪರ್ಮಿಷನ್ ಸಿಗುತ್ತೆ ಬಳ್ಳಾರಿ ಹೋಗೋಕೆ. ನೆಕ್ಸ್ಟ್ ನೀನು ಬಳ್ಳಾರಿಯಿಂದ ನಿಂತ್ಕೊಂಡ್ಬಿಡು, ನಾವು ನೆಕ್ಸ್ಟ್ ಗಂಗಾವತಿಯಿಂದ ಕಬ್ಜೆ ಮಾಡ್ತೀವಿ. ಆವಾಗ ಮುಸ್ಲಿಮ್ ಇಲ್ಲಿ ಇರಬಾರ್ದು. ಗಂಗಾವತಿಯಲ್ಲಿ ಸುಮಾರು 50,000 ಮುಸ್ಲಿಮ್ಸ್ ಇದ್ದಾರೆ, ಕೊಪ್ಪಳದಲ್ಲಿ 45,000 ಮುಸ್ಲಿಮ್ಸ್ ಇದ್ದಾರೆ. ಇವೆಲ್ಲ ಏನಂದರೆ ಅಲ್ಲಿ ನಾಯಕರು ಇರಬಾರ್ದು, ಲೀಡರ್ಸ್, ಬರೀ ವೋಟರ್ಸ್ ಬೇಕು ಅವ್ರಿಗೆ. ಸೊ ನಾವು ಕೇಳೋದು, ಸುಮಾರು 75 ವರ್ಷ ಇದು ಆಯಿತು ಭಾರತ ದೇಶ ಸ್ವತಂತ್ರ ಆಗಿ. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಜನ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ಹೊಡೆಸ್ಕೊತಾರೆ, ಕಾಂಗ್ರೆಸ್ ಓಟ್ ಹಾಕ್ತಾರೆ, ಹೊಡೆಸ್ಕೊತಾರೆ. ಏನು ಪ್ರಯೋಜನ ಆಯಿತು ಕಾಂಗ್ರೆಸ್ ಓಟ್ ಹಾಕಿ? ನಮ್ಮ ಜನ ಎಚ್ಚೆತ್ಕೊ ಯೋಚನೆ ಮಾಡಬೇಕು. ಚುನಾವಣೆಯಲ್ಲಿ ಮಾತು ಕೊಟ್ಟರು, ಒಳ್ಳೆಯದಪ್ಪ. ಮಾತು ಕೊಟ್ಟಿದ್ದಂಗೆ ನಮಗೆ ಏನು ಮಾಡಿದ್ದಾರೆ ಮೊದಲೇ ತೋರಿಸಿ ನೋಡೋಣ. ಎಂಥದ್ದು ಇಲ್ಲ. ಈಗ ಉದಾಹರಣೆಗೆ, ಯಾಕಂದರೆ ನಾನು ಈ ರಾಜಕೀಯದಲ್ಲಿ ಬಂದಿದ್ದು ಅಭಿವೃದ್ಧಿ ಮಾಡಬೇಕಂತೇಳಿ, ದುಡ್ಡು ಮಾಡಬೇಕು, ಲೂಟಿ ಮಾಡಬೇಕು, ಮೋಸ ಮಾಡಬೇಕು ಖಂಡಿತವಾಗಲೂ ಇಲ್ಲ. ಒಂದು ಎಳ್ಳಷ್ಟೂ ಇಲ್ಲ ನನಗೆ. ಅದು ಏನು ಸೋತಿದ್ದೀನಿ, ರೈಟ್, ಹೋಗಲಿ. ಅದು ಗೆದ್ದಿದ್ದೀನಿ, ಆಯ್ತು, ನಿಂತು ಕೆಲಸ ಮಾಡೋಣ. ಜಸ್ಟ್ ಯಾವುದನ್ನ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ರಾಜ್ಯಕ್ಕೆ ಅಂದರೆ ಪ್ರಚಾರ ತಗೊಳ್ಳಲ್ಲ. ನಾನು ಮಾಡಿದ ಕೆಲಸ ನಿಮಗೆ ಗೊತ್ತಿರ್ಬೋದು, ಆದರೆ ಪ್ರಚಾರ ತಗೊಂಡಿಲ್ಲ. ನಾನು ಕರ್ನಾಟಕದಲ್ಲಿ ಕಟ್ಟಡ ಕಾರ್ಮಿಕರ ಮಂಡಳಿ ರಚನೆ ಮಾಡಿದೆ. ನಾನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ನಾನು ಲೇಬರ್ ಮಿನಿಸ್ಟ್ರಿ ಇದ್ದಾಗ. ಹೌದಾ? ಅದರಲ್ಲಿ ದುಡ್ಡು ಬರೋದಿಲ್ಲ ಗೌರ್ಮೆಂಟ್ಲಿಂದ. ನಮ್ಮ ಗೌರ್ಮೆಂಟ್ ಹೋದ್ಮೇಲೆ ಇನ್ನೊಂದು ಗೌರ್ಮೆಂಟು ಅದು ಕಿತ್ತಾಗ್ಬಿಡ್ತದೆ ಅಂಥೇಳಿ ಸೆಸ್ ಕಲೆಕ್ಟ್ ಮಾಡಬೇಕು. ಯಾವುದೇ ಕನ್ಸ್ಟ್ರಕ್ಷನ್ಸ್ ಇರಲಿ, ಪ್ರೈವೇಟ್ ಆರ್ ಗೌರ್ಮೆಂಟ್, 1% ಸೆಸ್ ಕಲೆಕ್ಟ್ ಮಾಡಿ ಆ ಕನ್ಸ್ಟ್ರಕ್ಷನ್ಸ್ ಬೋರ್ಡ್ ಮಂಡಳಿಗೆ ಕಳಿಸ್ಬೇಕು. ಇವತ್ತು ಸುಮಾರು 20,000 ಕೋಟಿಗಿಂತ ಹೆಚ್ಚಾಗಿದೆ. ಎಲ್ಲಾದರೂ ಪ್ರಚಾರ ತಗೊಂಡಿದ್ದಾರೆ? ಎಲ್ಲಿ ಇಲ್ಲ. ಅದೇ 10,000 ರೂಪಾಯಿ, ಇವತ್ತೇನೋ ಜಮೀರ್ ಅಹ್ಮದ್ ಅವರು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅದು ಶಾದಿ ಮಹಿಳೆಗಳಿಗೆ ಕೊರತೆ ಇರ್ತಿತ್ತು ನಮ್ಮ ಇಡೀ ರಾಜ್ಯ. ಅವಾಗ ಏನಂದರೆ ಬಡವರು ಸ್ಲಮ್ ಏರಿಯಾದಲ್ಲಿ ಮನೆ ಮುಂದೆ ಮದುವೆ ಮಾಡಿಕೊಡ್ಬೇಕು ಅಂದರೆ ಆಗ್ತಿದ್ದಿಲ್ಲ, ಗಲೀಜು ಇರ್ತಿದ್ದಿಲ್ಲ. ಸೊ ಹಾಗಾಗಿ ಯೋಚನೆ ಮಾಡ್ಕೊಂಡು ಏನು ಮಾಡಿದೆ, ಒಂದೊಂದು ಊರಿಗೆ ಒಂದು ಶಾದಿ ಮಹಿಳೆ ಅಂಥೇಳಿ. ಶಾದಿ ಮಹಿಳೆನ ಕಾನ್ಸೆಪ್ಟ್ ತಂದವನು ನಾನು, ಯೋಜನೆ ತಂದವನು ನಾನು. 1 ಕೋಟಿ ರೂಪಾಯಿ ಕೊಡಬೇಕಂತೇಳಿ ನಾನು ತಂದಿದ್ದು, 50 ಲಕ್ಷ ರೂಪಾಯಿ ಕೊಡಬೇಕಂತೇಳಿ ತಂದಿದ್ದು ನಾನು. ಭಾಳ ಕೆಲಸ ಮಾಡಿದ್ದು ಬಿಡ್ದೆ, ಬಟ್ ಪ್ರಚಾರ ತೊಗೊಂಡಿಲ್ಲ. ಬಟ್ ನಾನು ಹೇಳೋದು ಕಾಂಗ್ರೆಸ್ ಪಕ್ಷಕ್ಕೆ ಏನು ಮಾಡಿದಾರ, ನಾನು ಸೋಲ್ತಾ ಇದ್ದೀನಿ ಅಂಥೇಳಿ ಅವ್ರಿಗೆ ಗೊತ್ತಿದೆ, ನನಗೆ ಸೋಲಿಸ್ತಾರೆ ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ಸಿನವ್ರಿಗೆ, ಬೆಂಗಳೂರಿನವ್ರಿಗೂ ಗೊತ್ತಿದೆ. ಅರ್ಥ ಆಯ್ತಾ? ಎಲ್ಲರಿಗೂ ಗೊತ್ತಿದೆ ನನಗೆ ಅನ್ಸಾರಿಗೆ ಸೋಲಿಸ್ತಾರೆ ಅಂತೇಳಿ. ಎದಕ್ಕೆ ಸೋಲ್ಸ್ತಾರೆ? ಮತ್ತು ನನಗೆ ಎದಕ್ಕೆ ಟಿಕೆಟ್ ಕೊಡ್ತೀರ? ನನಗೆ ಎದಕ್ಕೆ ಒತ್ತಾಯ ಮಾಡ್ತೀರ? ಸುಮ್ಮನೆ ನಾನು ಯಾರಿಗೆ ಕೆಟ್ಟದ್ದು ಮಾಡಿಲ್ಲ, ಏನಿಲ್ಲ, ಒಳ್ಳೇದು ಮಾಡೋಕ್ಕೆ ಮುಂದಾಗಿರ್ತೀನಿ ಅಷ್ಟೇ. ನಾನು ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು MP ಎಲೆಕ್ಷನ್ನಾಗ ಗಂಗಾವತಿಗೆ ಕ್ಯಾಂಪೇನ್ ಬಂದಿದ್ದರು. ಆ ಸಂದರ್ಭದಲ್ಲಿ ಹಾಗೆ ಮಾತುಕಡಲಿ, ಇಲ್ಲ ಜನಾರ್ದನ್ ರೆಡ್ಡಿ ಅದು ಮಾಡ್ದ ಇದು ಮಾಡ್ದ ಅಂತ ಯಾರೋ ಬೇರೆಯವ್ರು ಹೇಳ್ತಾಯಿದ್ರು. ಹಂಗೆ ಅನ್ಸಾರಿ ನಿನಗೆ ಪಾರ್ಟಿ ಫಂಡ್ ಸಿಕ್ಕಿಲ್ಲ? ಇಲ್ಲ ಸರ್. ಅರೆ ನಾನೊಂದು 3 ಕೋಟಿ ಕೊಡ್ತೀನಿ. ಇಲ್ಲ ಸರ್, ಯಾರೋ ಲೂಟಿ ಹೊಡೆದ್ಬಿಟ್ಟಿರ್ತಾರೆ. ಇದು ಕೊಪ್ಪಳನವ್ರದ್ದೇ ಕೆಲಸ. ಹೌದಾ? ಅಂದರೆ ಮುಸ್ಲಿಮ್ಸಿಗೆ ಫೈನಾನ್ಷಿಯಲಿ ಅವ್ರಿಗಿದಾಗಬೇಕು, ಆಮೇಲೆ ಮೆಂಟಲ್ಲಿನೂ ಅವ್ರಿಗೆ ನಾವು ಬ್ಯುಸಿ ಮಾಡಿಬಿಡಬೇಕು, ಆಮೇಲೆ ವೋಟರ್ಸ್ಲಿಂದ ಸಹಿತ ಅವ್ರಿಗೆ ನಾವು ದೂರ ಮಾಡಬೇಕು. ಮತ್ತು ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ಗೆ ಏನು ಹೇಳಬೇಕು, ಮುಸ್ಲಿಮರು ನಿಂತರೆ ಗೆಲ್ಲೋದಿಲ್ಲ, ಮುಸ್ಲಿಮರು ನಿಂತರೆ ಗೆಲ್ಲೋದಿಲ್ಲ ಅಂದ್ಬಿಡೋದು. ಅಲ್ಲಿ ಹೈಕಮಾಂಡ್ನಲ್ಲಿ ಅಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡೋದು, ದಿಲ್ಲಿಗೆ ಬ್ಯಾಂಗ್ಳೂರು ಹೆಡ್ ಕ್ವಾರ್ಟರ್ನಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡೋದು, ಅಲ್ಲಿ ಸ್ಥಳೀಯವಾಗಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಲ್ಲಿ ಒಂದು ಇನ್ಫಾರ್ಮೇಷನ್. ಇದು ವಿಚಿತ್ರ. ಇಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಪ್ರಶ್ನೆ ಅಂದರೆ,
ಕಾಂಗ್ರೆಸ್ಸಲ್ಲಿ ನಿಮಗೆ ಒಂದಷ್ಟು ಅನ್ಯಾಯ ಆಗ್ತಾ ಇದ್ದಾಗ ರಾಜಕೀಯವಾಗಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಿಮ್ಮ ಅಭಿಮಾನಿಗಳ ಒತ್ತಾಯ. ಹಾಗಾದರೆ ನಿಮ್ಮನ್ನು ಯಾರು ಅಪ್ರೋಚ್ ಮಾಡಿದರು, ರಾಜಕೀಯವಾಗಿ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ನೀವು ಮುಂದಾಗಿದ್ದೀರಿ ಸರ್? ಇಲ್ಲ, ರಾಜಕೀಯವಾಗಿ ನಾನು ನಿರ್ಧಾರಗಳು ಏನು ತಗೋಬೇಕಾಗಿದೆ, ಇನ್ನೂ ಬಹುಶಃ ಅದಕ್ಕೆ ಕಾಲ ಪಕ್ವವಾಗಿಲ್ಲ. ಇನ್ನೂ 2 ವರ್ಷ ಚುನಾವಣೆ ಅವಧಿ ಇದೆ. ಖಂಡಿತವಾಗಲೂ ಸಮಾಜಕ್ಕೆ, ಮುಸ್ಲಿಂ ಸಮಾಜಕ್ಕೆ ಒಳ್ಳೆಯದಾಗುವ ರೀತಿಯಲ್ಲಿ, ಯಾಕಂದರೆ ನಮ್ಮ ಸಮುದಾಯಕ್ಕೆ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ UPA 2ನಲ್ಲಿ ಜಸ್ಟಿಸ್ ಸಾಚಾರ್ ಕಮಿಟಿ ಅಂಥೇಳಿ ರಚನೆ ಮಾಡಿದರು. ಅವರು ರಿಪೋರ್ಟ್ ಕೊಟ್ಟರು. ಹೌದಾ? ಏನಾಯಿತು? ಏನು ಮಾಡಿದರು ಕಾಂಗ್ರೆಸ್? ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅವರಿಗೆ, ಮತ್ತು ನೀವೇ ರಿಪೋರ್ಟ್ ತರಿಸಿದಿರಿ, ನೀವೇ ಆ ಕಮಿಟಿ ರಚನೆ ಮಾಡಿದಿರಿ. ಅದರಲ್ಲಿ ಅವರು ಕೊಟ್ಟಿದ್ದರು, ಮುಸ್ಲಿಮ್ಸ್ ಟೋಟಲಿ ಎಂಟೈರ್ ಇದರಲ್ಲಿ ಏನಪ್ಪ ಅಂದರೆ ಫೈನಾನ್ಷಿಯಲಿ, ಎಜುಕೇಷ್ನಲ್ಲಿ, ಆಮೇಲೆ ಸೋಷಿಯಲಿ, ಎಲ್ಲದರಲ್ಲಿ ದೇ ಆರ್ ಬ್ಯಾಕ್ವರ್ಡ್. ಈಗ ಅವರಿಗೆ ಮೇನ್ ಸ್ಟ್ರೀಮಿಗೆ ನಾವು ತರಬೇಕಾಗಿದೆ ಅಂತ. ಸರಿ, ಏನು ಪ್ರೋಗ್ರಾಮ್ಸ್ ಹಾಕ್ಕೊಂಡಿದ್ದೀರಿ? ಸೆಂಟ್ರಲ್ ಗೌರ್ಮೆಂಟ್ಲಿಂದ ಏನು ಹಾಕಿದೆ? ಏನಿಲ್ಲ. ಓಕೆ, ಈಗ ಸ್ಟೇಟ್ ಗೌರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ಲಿಂದ ಏನಾದ್ರು ಪ್ರೋಗ್ರಾಮ್ಸ್ ಹಾಕೋಬೇಕು? ಏನು ಪ್ರೋಗ್ರಾಮ್ಸ್ ಇಲ್ಲ, ಏನಿಲ್ಲ. ಏನು ನಡೀತಾ ಇದೆ ಈಗ ರಾಜ್ಯದಲ್ಲಿ ಅಂದರೆ ಬರೀ ಕಾರ್ಯಕ್ರಮ, ಫಂಕ್ಷನ್ನು, ಮೀಟಿಂಗು ಅಷ್ಟೇ. ಅಲ್ಲೇ ಓಡಾಡೋದಾಗ್ಬಿಟ್ಟಿದೆ. ಬಟ್ ಎಲ್ಲಾದರೂ ದುಡ್ಡು ಕೊಟ್ಟು ಜನರಿಗೆ ಹೇಳಿ ಜನರ ಜೀವನ ಸುಧಾರಿಸ್ತಕ್ಕಂಥ ಕೆಲಸ, ಅವರು ವಾಸ ಮಾಡ್ತಕ್ಕಂಥ ಏರಿಯಾದಲ್ಲಿ ಏನು ಗಲೀಜಿರುತ್ತೆ ಅದನ್ನು ಸುಧಾರಿಸ್ತಕ್ಕಂಥ ಕೆಲಸ, ಆರೋಗ್ಯವಾಗಿ ಎಲ್ಲರಿಲ್ಲಕ್ಕೆ ಅದು ಸುಧಾರಿಸ್ತಕ್ಕಂಥ ಏನೇನು ಆಗ್ತದೆ. ಇದರಿಂದ ತುಂಬ ಬೇಸತ್ತು. ಮುಂದಿನ ದಿನಗಳಲ್ಲಿ ಈಗ ಸಿದ್ದರಾಮಯ್ಯ ಮೇಲೆ ಭಾಳ ಒಂದು ನಂಬಿಕೆ ಇಟ್ಟುಕೊಂಡು ನಾವೆಲ್ಲ JDSನಲ್ಲಿದ್ದಾಗ, ನಿಜವಾಗ್ಲೂ ನಾನು ಹೇಳಬೇಕಂದ್ರೆ ನಿಮಗೆ, ಮುಂಚೆ ಕಾಂಗ್ರೆಸ್ನಲ್ಲೇ ನಾನು ಇದ್ದಿದ್ದು. ಇಂದಿರಾ ಗಾಂಧಿ ಕಾಲದಲ್ಲಿ ನಾನು ಒಂದು ವಿದ್ಯಾರ್ಥಿ ಜೀವನ, ಕಾಲೇಜ್ ಡೇಸ್ ಇತ್ತು ನಂದು. ಆ ಕಾಲದಿಂದ ನಾನು ಕಾಂಗ್ರೆಸ್ನ ನೋಡ್ತಾ ಬಂದಿದ್ದೇನೆ. ಬಟ್ ಕಾಂಗ್ರೆಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಿಲ್ಲ. ಬಟ್ ಯಾರೋ ಕಾಂಟೆಸ್ಟ್ ಮಾಡ್ತಾರೆ, ಸೊ ಅವರು ವರ್ಕ್ ಮಾಡ್ತಿದ್ವಿ ನಾವು ಯೂತ್ಸ್ನಲ್ಲಿ. ಸೊ ಅವ್ರು ಮಾಡ್ತಕ್ಕಂಥ ತೊಂದರೆಗಳು, ನಮಗೆ ಅವ್ರು ಕೊಡ್ತಕ್ಕಂಥ ಟಾರ್ಚರ್ಗಳು, ಅರೆ ಮಾಡಿ ಎಲ್ಲ ಕಷ್ಟಪಟ್ಟು ದುಡಿದು ಕಾಂಗ್ರೆಸ್ನವ್ರು ಗೆಲ್ಲಿಸ್ತಂದ ಮೇಲೂ ಪುನಃ ಮತ್ತೆ ನಮ್ಮಲ್ಲಿ ಇದು ಅಂತ ಹೇಳ್ಬಿಟ್ಟು ಬೇಸತ್ತು ಹೊರಗೆ ಬಂದೆ. ಬೇಸತ್ತು ಹೊರಗೆ ಬಂದಮೇಲೆ ಮತ್ತೆ ಆ ಪಕ್ಷಕ್ಕೆ ಹೋಗಬೇಕು, ನಡಿ ದೇವೇಗೌಡ ಪಕ್ಷಕ್ಕೆ ಹೋಗೋಣ ಅಂಥೇಳಿ ರೇಸ್ ಕೋರ್ಸ್ ಅಂದರೆ ದೇವೇಗೌಡರಿಗೆ ಫೋನ್ ಮಾಡಿ, ಬನ್ನಿ ಇದ್ದೀನಿ ಅಂದರೆ 3 ಜನ ಇದ್ದರು ಅವಾಗ JDSನಲ್ಲಿ ಕೇವಲ. ಆಗ ನಾನು ಪಕ್ಷ ಸೇರಿದ್ದು. ಮಾನ್ಯ ದೇವೇಗೌಡರು, ಮಾನ್ಯ ಸಿದ್ದರಾಮಯ್ಯನವರು, CM ಇಬ್ರಾಹಿಂ, 3 ರೂಮ್ನಲ್ಲಿ ಕೂತಿದ್ದರು. ಆವಾಗ ಹೋಗಿ ವಿವರಿಸಿ ಅವರಿಗೆ ಹೇಳಿದೆ ನಾನು, ನಮಗೆ ನಾವೇನಪ್ಪ ಅಂದರೆ ನಿಷ್ಠಾವಂತ ಜನ, ಈ ಲೂಟಿಕೋರರು ದುಡ್ಡು ತಿನ್ನಲಿಕ್ಕೆ ನಾವು ಬರ್ತಕ್ಕಂಥರಲ್ಲ. ಮತ್ತು ನೀವು ತಿಳ್ಕೊಂಡಿರ್ಬೋದು, ಅಲ್ಲಿಂದ ಬಿಟ್ಟು ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಮತ್ತೇನಾಯ್ತಪ್ಪ ನಿಮ್ಮ ಇದು ನಥಿಂಗ್ ಎಲ್ಲ ಹೇಳಿ, ಓಕೆ ನಮ್ಮ ಕಡೆಯಿಂದ ಏನು ಮಾಡಬೇಕು ಅಂತೇಳಿ ಅವ್ರು ಕೇಳಿ, ನಿಮ್ಮ ಕಡೆಯಿಂದ ಏನು ಮಾಡೋದಿಲ್ಲ, ಸಂಘಟನೆ ನಾವು ಮಾಡ್ತೀವಿ, ಕಾರ್ಯಕ್ರಮ ನಾವು ಎಲ್ಲ ಆಯೋಜನೆ ಮಾಡ್ತೀವಿ, ಬರಬೇಕು. ಡೇಟ್ ಕೊಟ್ಟು ಮಿಸ್ ಮಾಡಿದರೆ ನಮ್ಗೆ ಅಷ್ಟಕ್ಕೊಂದು ಲಕ್ಷಾನುಗಟ್ಟಲೆ ದುಡ್ಡು ಖರ್ಚು ಮಾಡಿರ್ತೀವಿ, ಜನಗಳಿಗೆ ಕರೆದಿರ್ತೀವಿ, ಕೆಟ್ಟ ಹೆಸರು ಬರುತ್ತೆ, ಅದಾಗಬಾರ್ದು. ಎರಡನೇದ್ದು, ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ರೇಸ್ನಲ್ಲಿ ನಾಳೆ ಟಿಕೆಟ್ ಅಲೋಕೇಶನ್ ಮಾಡೋ ಕಾಲಕ್ಕೆ ಇನ್ನೊಬ್ಬನು ಬಂದು ನನಗೂ ಬೇಕಂದಾಗ ನೀವು ಅವನಿಗೆ ಜಾತಿ ಪಾತಿ ನೋಡಿ ಹೇಳಿದೆ. ನಮ್ಮ ಹತ್ರ ಜಾತಿ ಇಲ್ಲ, ಇಕ್ಬಾಲ್ ಸರ್ ಹತ್ರ ಯಾವುದೇ ಜಾತಿ ಇಲ್ಲ, ಎಲ್ಲ ಜಾತಿಗೆ ಜನರಿಗೆ ನಿಮ್ಮ ಹತ್ರ ಕರ್ಕೊಂಬಂದು ತೋರಿಸ್ತೀನಿ. ಬಟ್ ಲಾಸ್ಟ್ ಮೊಮೆಂಟ್ನಲ್ಲಿ ನೀವು ಕೈ ಕೊಡೋದು ಮಾಡಿದರೆ ಮತ್ತು ನಮಗೆ ತುಂಬ ಇದಾಗುತ್ತೆ ಯುವಕರಿಗೆ. ಇಲ್ಲಿಲ್ಲ ಕಣೋ, ಖಂಡಿತವಾಗಿ ಅದೆಲ್ಲ ಆಯಿತು, ಬೆಳವಣಿಗೆ ಆಯಿತು, ಬೆಳೆದ್ವಿ. ಆವಾಗಲಿಂದ ಸಿದ್ದರಾಮಯ್ಯವ್ರ ಮೇಲೆ ನಂಬಿಕೆ, ಬ್ಯಾಕ್ವರ್ಡು ಅಂಥೇಳಿ, ಬರೀ ದೇವೇಗೌಡರ ಮೇಲೆ ನಂಬಿಕೆ, ಪೂಜ್ಯರು, ಮಾಜಿ ಪ್ರಧಾನಿಗಳು ಅಂಥೇಳಿ. ಅದಾದಮೇಲೆ ಗೆದ್ದಾದಮೇಲೆ ಕುಮಾರಸ್ವಾಮಿಯವ್ರ ಜೊತೆಗೆ ಒಡನಾಟ ಇತ್ತು, ಯೂತ್ಸ್ ಎಲ್ಲ ನಾವೆಲ್ಲ ಹೆಚ್ಚು ಕಡಿಮೆ 1 ವರ್ಷ 2 ವರ್ಷ ಹೆಚ್ಚು ಕಡಿಮೆ ಎಲ್ಲ ಇದ್ದೀವಿ, ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಿದ್ದೀವಿ. ಸೊ ಬಟ್ ಅದು ನೋಡಿ, ಇದು ನೋಡಿದರೆ ಇದೇ ವಿಚಿತ್ರ ನನಗೆ ಕಾಂಗ್ರೆಸ್ನ ಅನಿಸುತ್ತೆ. ನಾನು ಸೋತಿದ್ದೀನಲ್ಲ, ಇಲ್ಲಿವರೆಗೆ ಯಾರಾದರೂ ಕರೆಸಿ ಯಾಕೆ ಸೋತಿದೆಯಾ,
ನಿನ್ನ ಪ್ರಕಾರ ಕಾರಣ ಏನು? ಯಾರು ಕೇಳಿದಾರ? ನಥಿಂಗ್. ಯಾಕೆ? ಎದಕ್ಕೆ? ಅಂದರೆ ಇದರರ್ಥ ಕಾಂಗ್ರೆಸ್ನಲ್ಲಿ ನಿಮಗೆ ಗೊತ್ತಿತ್ತು ಇವ್ರು ಸೋಲ್ತಾರೆ ಅಥವಾ ಇವರಿಗೆ ಸೋಲಿಸ್ತೀವಿ ಅಂಥೇಳಿ. ಈಗ ನಾನು ಪೇಪರ್ನಲ್ಲಿ ಓದಿದೆ, ಗುಜರಾತಿಂದ ಡೆಲ್ಲಿಯಿಂದ ಮಧುಸೂದನ್ ಮೇಸ್ತ್ರಿ ಅವರು ಸತ್ಯ ಶೋಧನಾ ಸಮಿತಿ ಅಂಥೇಳಿ ಬರ್ತಾರೆ, ಕೇಳ್ತಾರೆ. ಅದು ಸರಿ ಆಯಿತು, ನೋಡೋಣ. ಯಾರು ಕರೆದಿಲ್ಲ, ಯಾವ ಸತ್ಯ ಶೋಧನಾ ಸಮಿತಿ ಇಲ್ಲ, ಏನಿಲ್ಲ. ಮತ್ತು ಮೇಸ್ತ್ರಿ ಅವರು ಹೋದರು. ಮತ್ತು ಯಾರು ಕೇಳಿದ್ರು? ನಮಗೆ ಬಂದು ಹೆಂಗೆಪ್ಪ ನೀವು ಸೋತಿದ್ರು? ನಮ್ಮನ್ನು ಸೋಲಿಸಿದವನೇ ಹೋಗಿ ಇಲ್ಲ ಅವ್ರು ಹಿಂಗೆ ಸೋತಾರೆ ಹಂಗೆ ಸೋತಾರೆ ಅಂದ್ಬಿಟ್ಟು ಅಲ್ಲಿ ಮುಗೀತಾ? ಒನ್ ಸೈಡ್ ಹಿಯರಿಂಗ್ ಆಗಬಾರ್ದು, ಅನದರ್ ಸೈಡ್ ಹಿಯರಿಂಗ್ ಆಗಬೇಕಲ್ವ? ಅದು ಇಲ್ಲ ಕಾಂಗ್ರೆಸ್ನಲ್ಲಿ. ಇದು ರಾಜಕಾರಣದಲ್ಲಿ ಶತ್ರುಗಳು ಯಾರು ಶಾಶ್ವತಾಗಿರಲ್ಲ, ಮಿತ್ರರು ಶಾಶ್ವತಾಗಿರಲ್ಲ. ಹಳೆಯ ಸ್ನೇಹಿತರು ಕುಮಾರಸ್ವಾಮಿ ಜೊತೆ ನಿಮ್ಮ ಸಂಬಂಧ ಹೇಗಿದೆ? ನಿಜವಾಗಲೂ ಕೂಡ ಅವ್ರ ನಿಮ್ಮ ಜೊತೆ ಏನಾದ್ರು ಮಾತುಕತೆ ಮಾಡಿದ್ದಾರೆ ಸರ್? ಈಗ ಕುಮಾರಸ್ವಾಮಿಯವರು ನಾನು ಅವರು ಮಂತ್ರಿ ಆಗಿದ್ದಾಗ ಶುಭಾಶಯಗಳನ್ನು ಅವರಿಗೆ ಕೋರಿದ್ದೇನೆ. ಆರೋಗ್ಯ ಸರಿಗಿದ್ದಾಗ ಆರೋಗ್ಯದ ಬಗ್ಗೆ ಸಹಿತ ಒಳ್ಳೆ ಚೆನ್ನಾಗಿ ಆರೋಗ್ಯ ಇದು ಮಾಡಿಕೊಡಿ ಅಂತ ಅಷ್ಟು ಮಾತಾಡಿದ್ವಿ. ಬಟ್ ಪೊಲಿಟಿಕಲ್ಲಾಗಿ ಇನ್ನೂ ಆ ಥರ ಯಾವುದು ಇದು ಮಾತಾಡಿಲ್ಲ ನಾವು. ಯಾಕಂದರೆ ನಾನು ಯಾವುದೇ ತೀರ್ಮಾನ ತೊಗೋಬೇಕು, ಸಿದ್ದರಾಮಯ್ಯ ಒಬ್ಬರೇ ನನಗೆ ಸಾಕು. ಸಿದ್ದರಾಮಯ್ಯಗೆ ಹೇಳಿಬಿಟ್ಟು ಅಂಥದ್ದು ಏನಾದಿದ್ದರೆ ಐ ವಿಲ್ ಕಮ್ ಔಟ್. ನನಗೇನು ಇದು ಇಲ್ಲ, ಯಾರ ಮೇಲೆ ಏನಿಲ್ಲ. ಸಿದ್ದರಾಮಯ್ಯ ನೋಡಿ ಒಳಗೆ ಹೋಗಿದ್ದೇನೆ, ಸಿದ್ದರಾಮಯ್ಯ ಹೇಳಿ ಒಳಗೆ ಹೋಗ್ತಾ ಅಷ್ಟೇ. ನಿಮ್ಮ ಬೇಸರಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ಹಿಟ್ನಾಳ್ ಕುಟುಂಬವೇ ಕಾರಣವಾ ಸರ್? ನೋಡಿ, ಹಿಟ್ನಾಳ್ ಕುಟುಂಬ ನಿಮ್ಗೆ ಹೇಳ್ತೀನಿ, ನೌ ಡೇಸ್ ಇಟ್ ಈಸ್ ಬಿಕಮ್ ಸಚ್ ಎ ಡೇಂಜರಸ್ ಫ್ಯಾಮಿಲಿ ಇನ್ ದ ಕೊಪ್ಪಲ್ ಡಿಸ್ಟ್ರಿಕ್ಟ್, ಎಂಟೈರ್ ಇನ್ ದ ಕೊಪ್ಪಲ್ ಡಿಸ್ಟ್ರಿಕ್ಟ್. ಸಚ್ ಎ ಡೇಂಜರಸ್ ಫ್ಯಾಮಿಲಿ, ಸಚ್ ಎ ಡೇಂಜರಸ್. ಅವರು ಏನಾಗ್ಬಿಟ್ಟಿದ್ದಾರೆ ಅಂದರೆ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದ ನಂತರ 13 to 18 ಪ್ಲಸ್ ಇದು 23ರಿಂದ ಅವರೇ ಸೂಪರ್ CM ಥರ ಅಲ್ಲಿ ವರ್ತಿಸ್ತಾರೆ. ಒಂದು ಅಧಿಕಾರಿ ಇವತ್ತು ಲೋಕಾಯುಕ್ತ ಏನಾದರೂ ಅದು ಲೋಕಾಯುಕ್ತದಲ್ಲಿ ಇರ್ತಕ್ಕಂಥವ್ರು ಡೆಪ್ಟಿ ಏನಿದ್ದಾರೆ ಅವರು ಲೋಕಾಯುಕ್ತಲ್ಲಿದ್ದಾರೆ, ಅವರು ಇದಕ್ಕೆ ಇನ್ವೆಸ್ಟಿಗೇಷನ್ ಟ್ರಾನ್ಸ್ಫರ್ ಮಾಡಿದ್ರು. ಅರೆ ಇದೇನಾ ಜನಪ್ರತಿನಿಧಿಗಳ ಕೆಲಸ? ಅರೆ ಅವ್ರಿಗೆ ಕಂಪ್ಲೇಂಟ್ ಬಂದಿರ್ತವೆ, ಅವ್ರು ತಮ್ಮ ಕೆಲಸ ಮಾಡ್ತಿರ್ತಾರೆ. ಅವ್ರು ಬಂದಾರಂತ ಅವ್ರಿಗೆ ಎತ್ಬಿಡೋದು, ಇನ್ನೊಬ್ಬರು ಎತ್ಬಿಡೋದು, SP-ಗೆ ತಂದು ಹಾಕೋದು, ತಂದು ಹಾಕಿದ ಮೇಲೆ SP-ಗೆ ಹೇಳೋದು ಯಾರಾದ್ರು ಬಂದರೆ ನಮ್ಮ ಹತ್ರ ಕಳಿಸಿ, ಆಮೇಲೆ ನೀವು ಚಾರ್ಜ್ ಕೊಡಿ. DC-ಗೆ ಹೇಳ್ಬಾರ್ದು, ಯಾರಾದ್ರು ನಮ್ಮ ಜಿಲ್ಲೆಗೆ ಬಂದರೆ ನಮ್ಮ ಹತ್ರ ಕಳಿಸಿ, ಆಮೇಲೆ ಅವ್ರಿಗೆ. DC SP-ಗಳಿಗೆ ಏನು ಮಾಡಿಬಿಟ್ಟಾರೋ ಅವರು, ಇಷ್ಟು ಸಣ್ಣ ಒಂದು ಲೆವೆಲ್ಗೆ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ನನಗನ್ಸಿದ ಮಟ್ಟಿಗೆ ರಿಪಬ್ಲಿಕ್ ಆಫ್ ಕೊಪ್ಪಳ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಹಿಟ್ನಾಳ್ ಫ್ಯಾಮಿಲಿ. ಇನ್ನೊಂದು ಬಹಳ ಗಂಭೀರವಾಗಿರ್ತಕ್ಕಂಥ ಅಭಿಪ್ರಾಯ ಹೇಳಿದ್ರಿ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಸಿಗೆ ಬೇಕು ಆ್ಯಸ್ ಎ ವೋಟರ್ ಆಗಿ. ನಾಯಕತ್ವ ಕೊಡೋದಕ್ಕಾಗಲಿ ಅಧಿಕಾರ ಕೊಡೋದಕ್ಕಾಗಲಿ ಮುಸ್ಲಿಂ ಸಮುದಾಯವನ್ನು ಕಾಂಗ್ರೆಸ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ವಾ? ಖಂಡಿತ. ನೋಡಿ, ಒಂದು ಸಿಂಪಲ್ಲಾಗಿ ಹೇಳ್ತೀನಿ. ಈ ಸಾರಿ 2023ನಲ್ಲಿ ಎಲೆಕ್ಷನ್ನಲ್ಲಿ ಎಂಟೈರ್ ಮುಸ್ಲಿಮ್ ಅಂದರೆ ಮೋಸ್ಟ್ ಆಫ್ ದ ಮುಸ್ಲಿಮ್ ಕಮ್ಯುನಿಟಿ, ಲೈಕ್ 90%, ಐ ಬಿಲೀವ್ 90% ವೋಟ್ಸ್ ಏನಪ್ಪ ಅಂದರೆ ಮುಸ್ಲಿಮ್ಸ್ ಕಾಂಗ್ರೆಸ್ಗೆ ಹಾಕಿದರು. ಅರ್ಥಾತ್ ಟೋಟಲ್ ಮುಸ್ಲಿಮ್ಸ್ ವೋಟ್ ಏನಿದ್ದಾವೆ ಆ ಮುಸ್ಲಿಮ್ಸ್ ವೋಟ್ಗಳಲ್ಲಿ 90% ವೋಟು ಮುಸ್ಲಿಮ್ಸ್ ಕಾಂಗ್ರೆಸ್ಗೆ ಹಾಕಿದರು. ಆಗ ಕಾಂಗ್ರೆಸ್ ಏನಪ್ಪ ಅಂದರೆ ಇವತ್ತು ನಿಮಗೆ ಕಾಣ್ತಾ ಇದೆ ಅಧಿಕಾರದಲ್ಲಿ, ರೈಟ್? ಎಷ್ಟು ಮಿನಿಸ್ಟ್ರಿ ಕೊಟ್ಟಿದ್ದಾರೆ? 2 ಮಿನಿಸ್ಟ್ರಿ. ಯಾಕೆ? ವೈ? ಒಬ್ಬ ಸಿಂಗಲ್ ಒಂದು ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ಅವ್ರ ಕಮ್ಯುನಿಟಿ ಅದಕ್ಕೆ ಒಬ್ಬರಿಗೆ ಬಿಟ್ಟರೆ ಆರಿಸಿಬಿಟ್ರೆ ಅವರು ಎಲ್ಲ ಬೇರೆ ಬೇರೆ ಪಕ್ಷಕ್ಕೆ ಹಾಕಿದ್ದಾರೆ, ಕಾಂಗ್ರೆಸ್ಸಿಗೆ ಹಾಕಿಲ್ಲ. ಆ ಕಮ್ಯುನಿಟಿಯವ್ರಿಗೆ ಒಬ್ಬರಿಗೆ ಅಥವಾ ಒಬ್ಬತ್ತೇ ಗೆದ್ದಾನೋ ಅಥವಾ ಒಬ್ಬತ್ತಿಗೆ ಮಿನಿಸ್ಟ್ರಿ ಕೊಡ್ತಾರೆ. ಗೊತ್ತಾ? ಮುಸ್ಲಿಮ್ಸ್ ನಿಮಗೆ 90% ವೋಟ್ ಹಾಕಿ ನಿಮಗೆ ಸಹಕಾರ ಮಾಡಿದರೆ ಮುಸ್ಲಿಮ್ಸ್ಗೆ ಬರೀ 2 ಮಿನಿಸ್ಟ್ರಿ ಕೊಡ್ತಾರೆ. SM ಕೃಷ್ಣ ಕಾಲದಲ್ಲಿ 5 ಮಿನಿಸ್ಟ್ರಿ ಕೊಟ್ಟಿದ್ದರು.
SM ಕೃಷ್ಣ ಇದ್ರಲ್ಲ 5 ಮಿನಿಸ್ಟ್ರು ಕೊಟ್ಟಿದ್ರು, ನೆನಪು ಮಾಡಿಕೊಡಿ ಅಂತ ಹೇಳಿದ್ರು. ಈಗ ಬರ್ತಾ ಬರ್ತಾ ಕ್ರಮೇಣ ಇವರೇ ಕಡಿಮೆ ಮಾಡ್ತಾಯಿದ್ದಾರೆ. ಯಾಕೆ? ಯು ಟಿ ಖಾದರ್ ಅವನು ಒಳ್ಳೆ ಕೆಲಸ ಮಾಡೋನು, ಅವನು ಯು ಟಿ ಖಾದರ್ ಅವನು ಒಳ್ಳೆಯವನಿಗೆ ಹೋಗಿ ತೊಗೊಂಡು ಸ್ಪೀಕರ್ ಕುಂದಿಸಿದ್ರಿ. ಯಾಕೆ ಕುಂದಿಸಿದ್ರಿ ಅಲ್ವಾ? ಆತಗೆ ದುಡ್ಡಿರ್ತಕ್ಕಂಥ ಪೋರ್ಟ್ಫೋಲಿಯೋ ಕೊಟ್ಟು ಸುಧಾರಿಸಿರಿ. ಕರ್ನಾಟಕದಲ್ಲಿ ಯಾರ್ಯಾವ ಜನಗಳು ಇದ್ದಾರೆ, ಯಾವ್ಯಾವ ಖಾತೆ ನಿಮ್ಗೆ ಕೊಟ್ಟಿದ್ದೀವಿ, ಖಾತೆಯಲ್ಲಿ ಬರ್ತಕ್ಕಂಥ ಏನೇನಿದೆ ಸುಧಾರಣೆ ಮಾಡಿ ಓಡಾಡ್ಸಿ. ಇನ್ನು ಬೇರೆ ಬೇರೆ ಜನನೂ ಇದ್ದಾರೆ, ಹಳೆಬರು, ಹಳೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು MLA ಆಗಿದ್ದಾರೆ, ಇದಾಗಿದ್ದಾರೆ. ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಮಿನಿಸ್ಟ್ರಿ? ಯಾಕೆ ಭಯನಾ? ಇದೆಲ್ಲ ನಮ್ಮ ಮುಸ್ಲಿಂ ಕಮ್ಯುನಿಟಿ ಕಾಡುತ್ತೆ ಅಲ್ವಾ? ನೀವೇ ಹೇಳಿ. ಇದರ್ಥ ನಾವು ಏನು ಯೋಚನೆ ಮಾಡ್ಕೋಬೇಕಾಗುತ್ತದೆ? ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದು ಆಯೋಗ ರಚಿಸಿದರು ನಮ್ಮ ಹೆಗಡೆ ಅವರ ನೇತೃತ್ವದಲ್ಲಿ, ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ. ಏನಂತ ಹೇಳಿದರೆ, ಈ ಟೋಟಲ್ ಸೆನ್ಸಸ್ ಯಾವುದು ಬ್ಯಾಕ್ವರ್ಡ್ ಅಥವಾ ಜಾತಿ ಜನಗಣತಿ ಅದರಲ್ಲಿ ಫಸ್ಟು ಸೆಕೆಂಡು ಯಾವ್ಯಾವ ಅಂಥೇಳಿ ತೋರಿಸಿದ್ರು. ನಾವು ಟಿ ವಿಯಲ್ಲಿ ನೋಡಿದ್ದು. ಓಕೆ, ಐ ಥಿಂಕ್ ಸೆಕೆಂಡ್ ಪ್ಲೇಸ್ ಆರ್ ಥರ್ಡ್ ಪ್ಲೇಸ್ ಮುಸ್ಲಿಮ್ಸ್ ಅರ್ಥಾಯ್ತಲ್ಲ. ನಾವು ಇಷ್ಟಿದ್ದು ಸಹಿತ ನಮಗೇನು ಮಾಡಿದ್ದೀರಿ? ನಾವೀಗ ಎಂಟೈರ್ 90% ಜನ ಕಾಂಗ್ರೆಸ್ನಿಂದ ಇದ್ವಿ. ಏನು ಮಾಡಿದ್ದೀರಿ? ನಾವು ನಿಮ್ಮ ಹಿಂದೆ ಇದ್ದೀವಿ ಅಂಥೇಳಿ ನಮಗೆ ಹಿಂದಿನವ್ರು ನಮ್ಮನ್ನು ಹೊಡಿತಾ ಇದ್ದಾರೆ. ಅರ್ಥ ಆಯ್ತಲ್ಲ? ನೀವು ಅವ್ರಿಗೆ ಓಟ್ ಹಾಕಿದ್ದೀರ ಅಂತ ನಮ್ಮನ್ನು ಹೊಡಿತಾ ಇದ್ದಾರೆ. ರೈಟ್? ನಿಮ್ಗೆ ಓಟ್ ಹಾಕಿ ನಮ್ಮ ಸಮಾಜ ಅವರು ಹೊಡೆಸ್ಕೊತಾ ಇದ್ದಾರೆ. ಪ್ರಯೋಜನ ಏನಾಯಿತು ನಮ್ಮ ಸಮಾಜಕ್ಕೆ? ನಿಮಗೆ ಓಟ್ ಹಾಕಿ ನೀವೇನದು ಕಾಪಾಡಿದ್ದೀರಾ? ಕಾಪಾಡ್ತಾ ಇಲ್ಲ. ಮತ್ತು ನಿಮಗೆ ಓಟ್ ಹಾಕಿ ಪ್ರಯೋಜನ ಏನು? ಯಾಕೆ ನಮ್ಮ ಜನ ಎಚ್ಚೆತ್ಕೊಂಡು ಬೇರೆ ಕಡೆ ನೋಡಬಾರ್ದು? ಯಾಕೆ ಎಚ್ಚೆತ್ಕೊಂಡು ಬೇರೆ ಕಡೆ ನೋಡಬಾರ್ದು? ನಾವೇನು ಅವ್ರ ಜಾಗೀರ? ಅವರೇನಾದ್ರು ನಮಗೇನು ಬಂಗಾರ ಗಿಂಗಾರ ಏನೋ ತೂಕ ಮಾಡಿ ಕೊಡ್ತಿರ್ತಾರ? ಏನಿಲ್ಲ. ಸ್ವತಂತ್ರ ಭಾರತ. ನಮಗೆ ಯಾರು ಕೆಲಸ ಮಾಡಿ ಕೊಡ್ತಾರೆ, ನಮ್ಮ ಮುಂದೆ ಯಾರು ಒಳ್ಳೆಯವರು ಇರ್ತಾರೆ ಅಂಥವ್ರನ್ನ ಆಯ್ಕೆ ಯಾಕೆ ಮಾಡಬಾರ್ದು ನಾವು? ಹಾಂ, ಬರೀ ಇವ್ರಿಗೆ ಆಯ್ತಪ್ಪ ಮಾಡಿದ್ವಿ. ಇವರೇನು ಮಾಡ್ತಾರೆ? ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಭಾಳ ಜನ ನಾನು ನೋಡ್ತೀನಿ, ನಿಂದಿರೋ ಕಾಲಕ್ಕೆ ಸಾಬ್ ಸಲಾಮ್ ಅಲೈಕುಮ್ ಸಾಬ್, ಆರಾಮೈ ಸಾಬ್, ಹಂಗೆ ಸಾಬ್, ಹಿಂಗೆ ಸಾಬ್, ಗುರುಗಳೇ ನಾವು ಅರೆ ನೀವು ಏನಪ್ಪ ಗೆದ್ದ ಮೇಲೆ ಅಭಿ ಕರಿಂಗ ಸಾಬ್ बहुत अच्छा ಕರಿಂಗ. ಟೊಬ್ಬಿಗೆ ಹಾಕ್ಕೊತಾರೆ, ಆ ಶಾಲೆ ಹಾಕ್ಕೊತಾರೆ, ಏನೇನು ಹಾಕ್ಕೊತಾರೆ ಪೋಸ್ಟ್ ಕೊಡೋಕ್ಕೆ. ಎಲೆಕ್ಷನ್ ಆಯಿತಾ, ಗೆದ್ದುಬಿಟ್ರ ಪಾಪ ಯಾರು ದಾಡಿ ಅವನು ಹೋಗಿ ಸಾಬ್ ಒಂದು 3,000 ರೂಪಾಯಿದು ತಹಸೀಲ್ ಆಫೀಸ್ನಲ್ಲಿ ನಂದು ಇದು ಮೆನ್ಷನ್ ಆಯ್ತಾಯ್ತು ಆಮೇಲೆ ಅಲ್ಲ ನೀವು ಹೇಳಿಬಿಟ್ರು ಅಲ್ಲ ಒಂದು ವಾರ ಬಿಟ್ಟು ಬನ್ನಿ, ಹೀಗೆ ಗೆದ್ದೀವಿ ಒಂದು ವಾರ ಬಿಟ್ಟು ಒಂದು ವಾರ ಇಲ್ಲ ಹೀಗೆ ಇನ್ನೂ ಹೊಸದಾಗೈತೆ ಒಂದು ತಿಂಗಳು ಬಿಟ್ಟು ಬನ್ನಿ. 1 ತಿಂಗಳ 2 ತಿಂಗಳ ವರ್ಷ 2 ವರ್ಷ 3 ವರ್ಷ ಅವ್ನು ಕೆಲಸನೇ ಮಾಡಲ್ಲ. ಯಾರು? ಕಾಂಗ್ರೆಸ್ಸಿನ MLA ಮಂತ್ರಿಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು, ಇನ್ನೂ ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ. ಸೊ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಈಗ ಮುಸ್ಲಿಂ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆ ಏನು ಬರ್ತದಲ್ಲ, ಆ ಚುನಾವಣೆ ಬರೋವರೆಗೆ ನಾನು ಸಹಿತ ಪ್ರಿಪೇರ್ ಆಗ್ತಾ ಇದ್ದೀನಿ. ಸಮುದಾಯಕ್ಕೆ ಒಂದು ಸಂದೇಶ ಕೊಡಬೇಕು. ಯಾಕೆ ಅಂದರೆ ನಿಮ್ಮ ಇದು ಸಹಿತ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಯೋಚನೆ. ನೀವು ಯಾರಿಗೆ ಮತ ಹಾಕ್ತಾ ಇದ್ದೀರಿ ಅದು ನಿಮಗೆ ಉಪಯೋಗ ಆಗ್ತಾ ಇದೆಯಾ ಅಥವಾ ಇಲ್ಲ? ಉಪಯೋಗ ಆಗ್ತಾ ಇಲ್ಲ, ಯಾಕೆ ನೀವು ಬದಲಾವಣೆ ಮಾಡ್ಕೋಬಾರ್ದು? ಯಾಕೆ ಮಾಡ್ಕೋಬಾರ್ದು? ನಿಮ್ಮ ಮಕ್ಕಳಿಗೆ ಗುಲಾಮರನ್ನಾಗಿ ಬಿಟ್ಟು ಹೋಗ್ಬೇಕಂತ ಮಾಡಿದ್ರೆ ಹೇಗೆ? ನಿಮ್ಮ ಮಕ್ಕಳನ್ನು ಏನಾದರೂ ಮಾಡಿ ಸಾಧಿಸಿ ಅಂಥೇಳಿ ಹೇಳಿ ಹೋಗ್ತೀರಾ? ಅಥವಾ ಎಲ್ಲ ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಈಗ ನಂದು ಗುಲಾಮ್ಗಿರಿ ಆಯಿತು, ಈಗ ನನ್ನ ಮಗನ ಗುಲಾಮ್ಗಿರಿ ಮಾಡಿಕೊಡ್ರಿ ಅಂಥೇಳಿ ಬಿಟ್ಬಿಟ್ಟು ನೀವು ಸತ್ತೋಗ್ಬಿಡ್ತೀರಾ? ಕೆಲವೊಂದು ಸಂದೇಶಗಳು ಕೊಡೋನಿದ್ದೀನಿ ನಾನು. ಈ ಥರದ ಸಂದೇಶ ಏನಿದೆ, ಎಲ್ಲ ಒಂದು ಕಡೆ ರಾಜಕಾರಣದ ದಿಕ್ಕನ್ನು ಬದಲಾವಣೆ ಮಾಡ್ತಕ್ಕಂಥ, ನಿಮ್ಮ ನಿಲುವು ಬದಲಾವಣೆ ಮಾಡ್ಕೊಳ್ತಕ್ಕಂಥ, ಪಕ್ಷವನ್ನು ಬದಲಾವಣೆ ಮಾಡ್ತಕ್ಕಂಥ ಇಂಡಿಕೇಶನ್ ಇದು ಸರ್. ಅಲ್ಲ, ಅದು ನಾನು ಹೇಳಿದೆ. ಈಗ ಕೆಲವೊಂದು ವಿಷಯದಲ್ಲಿ ಸಮಯ ಇನ್ನೂ ಪಕ್ವವಾಗಿಲ್ಲ. ರೈಟ್? ವಿಷಯಗಳು ನನ್ನ ತಲೆಯಲ್ಲಿ ಇದ್ದಾವೆ. ಮುಸ್ಲಿಂ ಸಮುದಾಯದಲ್ಲಿ ಯಾರಾದರೂ ಕಾಂಗ್ರೆಸ್ ಪಕ್ಷದವರಾಗಲಿ ಯಾರಾದರೂ ಮುಸ್ಲಿಂ ಸಮುದಾಯಕ್ಕೆ ದುರ್ಬಲ ಅಂಥೇಳಿ ತಿಳ್ಕೊಂಡ್ರೆ ಬಹುಶಃ ಅವರಷ್ಟು ಮೂರ್ಖರು ಯಾರಿಲ್ಲ ಅಂಥೇಳಿ
ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾಕಂತ ಹೇಳಿದರೆ ಮುಸ್ಲಿಂ ಸಮುದಾಯ ಒಂದು ಸಾರಿ ವಿಶ್ವಾಸ ಮಾಡಿದೆ, ವಿಶ್ವಾಸದ ಕೈ ತಪ್ಪಿ ಹೋಯಿತು, ಅವ್ರು ಸತ್ರು ಸಹಿತ ಮತ್ತೆ ವಿಶ್ವಾಸ ಮಾಡೋದಿಲ್ಲ ಮುಸ್ಲಿಂ ಸಮುದಾಯ. ಆಮೇಲೆ ಮುಸ್ಲಿಂ ಸಮುದಾಯ ಯಾತಕ್ಕೆ ಹೆಚ್ಚಿಗೆ ಇದು ಮಾಡೋದಿಲ್ಲ, ರಾಜಕೀಯದಲ್ಲಿ ಭಾಳ ಜನ ಬರ್ತಾರೆ ನಮ್ಮ ಮುಸ್ಲಿಂ ಸಮುದಾಯದವ್ರು, ಎಲ್ಲರೂ ಎದ್ದು ನಿಂತು ನಾನು ನೀನು ಅಂದ್ಬಿಟ್ರೆ ಭಾಳ ಜನ ಬರ್ತಾರೆ. ಬಟ್ ಮುಸ್ಲಿಂ ಸಮುದಾಯದಲ್ಲಿ ಒಂದೇನಿದೆ ಅಂದರೆ ಧಾರ್ಮಿಕ ಇದರ ಮೇಲೆ ಭಾಳ ಹೋಗ್ತಾರೆ. ಹಾಗಾಗಿ ಈಗ ಪಾಲಿಟಿಕ್ಸ್ನಲ್ಲಿ ಸುಳ್ಳು ಹೇಳಬೇಕಾಗ್ತದೆ, ಮೋಸ ಮಾಡ್ತಾರೆ, ಅದು ಮಾಡ್ತಾರೆ. ಇಲ್ಲಿ ಧಾರ್ಮಿಕವಾಗಿ ಸುಳ್ಳಿಲ್ಲ, ಮೋಸ ಇಲ್ಲ, ಏನಿಲ್ಲ, ಎದಕ್ಕೆ ಬೇಕಪ್ಪ ಅಂತೇಳಿ ಸುಮ್ಮನೆ ಕುಂದಿರ್ತಾರೆ. ಸೊ ನಾನು ಹೇಳೋದು ಈಗ ಕಾಂಗ್ರೆಸ್ ಪಕ್ಷಕ್ಕೆ 90% ವೋಟ್ ಕೊಟ್ಟು ಜನ 23ನೇ ಇಸ್ವಿಯಲ್ಲಿ ಸರ್ಕಾರ ತಂದಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಉಳಿಸ್ಕೊಂಡಾದರೆ ಇನ್ನು ಕೇವಲ 2 ವರ್ಷ ಮಾತ್ರ ಬಾಕಿ ಇದೆ. ಅಲ್ಪಸಂಖ್ಯಾತರು ಏನು ಕೆಲಸ ಆಗಿಲ್ಲ, ಅಲ್ಪಸಂಖ್ಯಾತರದು ಏನೂ ಕೆಲಸ ಆಗಿಲ್ಲ, ಝೀರೋ. ನಾನು ಹೇಳ್ತೀನಿ ನಿಮಗೆ, ನೋಡಿ ಬಜೆಟ್ನಲ್ಲಿ 5,000 ಕೋಟಿ ಕೊಟ್ಟಿವಿ, 10,000 ಕೋಟಿ ಕೊಟ್ಟಿವಿ. ಸ್ವಾಮಿ ನೀವು 1 ಲಕ್ಷ ಕೋಟಿ ಕೊಟ್ರಿ ಬಜೆಟ್ನಲ್ಲಿ, ಅದನ್ನು 1 ಲಕ್ಷ ಕೋಟಿ ಕೊಟ್ಟರೆ ಬಂದುಬಿಡ್ತದ? ಫೈನಾನ್ಸ್ನಲ್ಲಿ ನೀವು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆದಾಗ ಎಷ್ಟು ರಿಲೀಸ್ ಮಾಡಿದ್ದೀರಾ, ಎಷ್ಟು ಪರ್ಸಂಟೇಜ್ ರಿಲೀಸ್ ಮಾಡಿದ್ದೀರಾ ಅದು ತೋರಿಸಿ. ಅದು 20%ಗಿಂತ ಮೇಲೆ ದಾಟೋದಿಲ್ಲ. ಮಂತ್ರಿ ಆಗಿ ಕೆಲಸ ಮಾಡಿದವನ್ನ ನನಗೆ ಗೊತ್ತಿದೆ. ಬಜೆಟ್ ಏನಪ್ಪ ಸುಮ್ಮನೆ ಐವಾಶ್ ಅದೆಲ್ಲ ಇಷ್ಟು ಕೋಟಿ ಅಷ್ಟು ಕೋಟಿ ಅಂಥೇಳಿ. ಬಟ್ ಫೈನಾನ್ಷಿಯಲಿಂದ ರಿಲೀಸ್ ಆಗೋದಿದ್ದರೆ ಅದು ಬಳಕೆ ಆಗಿದೆಪ್ಪ ಅಂಥೇಳಿ. ಸೊ ನಾನು ಹೇಳೋದು, ಸಿದ್ದರಾಮಯ್ಯನ ಮೇಲೆ ಮುಸ್ಲಿಂ ಸಮಾಜ ನಂಬಿಕೆ ಇಟ್ಟುಕೊಂಡು ಇದನ್ನು ಅವಕಾಶ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಈ ಅವಕಾಶವನ್ನು ಸರಿಯಾಗಿ ಅವರು ಉಪಯೋಗಿಸ್ಕೊಂಡಿಲ್ಲ, ಮಂದಿ ಮಾತು ಕಟ್ಕೊಂಡು. ಇತ್ತೀಚೆಗೆ ಏನಾಗ್ತಾಯಿದೆ, ಮಂದಿ ಮಾತುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಮಂದಿ ಮಾತು ಕಟ್ಕೊಂಡು ಅವರೇನಾದರೂ ಸ್ವಲ್ಪ ಹಾದಿ ಮಿಸ್ ಆಗಿಬಿಟ್ರೆ ಭಾಳ ದೊಡ್ಡ ಬೆಲೆ ತತ್ತಬೇಕಾಗುತ್ತದೆ. ಓಕೆ, ಸೊ ಇದು ಅನ್ಸಾರರ ಒಟ್ಟಾರೆ ಅಭಿಪ್ರಾಯ. ಒಟ್ಟಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು, ಕೊಪ್ಪಳದಲ್ಲಿ ಇರತಕ್ಕಂಥ ರಾಜಕಾರಣದ ಬೇರೆ ಬೇರೆ ಆಯಾಮದ ಕಾರಣಕ್ಕಾಗಿ ತಮಗೆ ಸೋಲಾಗಿರ್ತಕ್ಕಂಥದ್ದನ್ನು ಅವರು ಬಹಿರಂಗವಾಗಿ ಪ್ರಸ್ತಾಪ ಮಾಡೋದ್ರ ಮೂಲಕ ರಾಜಕಾರಣದ ಹೊಸ ಆಯಾಮಗಳನ್ನು, ಹೊಸ ಅವಕಾಶಗಳನ್ನು ತೆರೆದಿರ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ.